ಈ ದಿವಸ ನಾನು ನಿನ್ನೆ ದಿವಸ ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತೆ ಅವ್ರಿಗೆ ಮುಂದಿನ ದಿನಗಳ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆಗಳು ಕೊಡ್ಲಿಕ್ಕೆ ಮತ್ತು ಇಲ್ಲಿನ ಎಲ್ಲಾ ಸಿಬ್ಬಂದಿಗಳ ಒಂದು ಸಭೆಯನ್ನು ನಡೆಸಿ ಜಿಲ್ಲಾಧಿಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ವಿ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ವಿ. ಅದೇ ರೀತಿ ಅವರು ಚಡಚಣ ಪಟ್ಟಣದ ಒಂದು SBI ಬ್ಯಾಂಕ್ ದರೋಡೆ ಪ್ರಕರಣದ ಕೆಲವು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಮನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ ಕಳ್ಳತನದಲ್ಲಿ 15 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮುದ್ದೇಬಿಹಾಳ ಪಟ್ಟಣದ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಬಾಡಿಗೆ ಮನೆಗೆ ಒಂದು ಕಳ್ಳತನ ಆಗಿತ್ತು, ಅದರಲ್ಲೂ ಕೂಡ 3 ಜನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇದರಲ್ಲಿ ಬಹಳಷ್ಟು ಪ್ರಾಪರ್ಟಿನ ಡಿಸ್ಪ್ಲೇ ಕೂಡ ತಾವೆಲ್ಲ ನೋಡಿದ್ವಿ, ಪತ್ತೆ ಮಾಡಿದ್ದಾರೆ. ಇವ್ರಿಗೆ ಯಾರು ಪತ್ತೆ ಮಾಡಿದ ಟೀಮ್ ಮತ್ತೆ ಅವ್ರಿಗೆಲ್ಲರಿಗೂ ಇಲಾಖೆ ವತಿಯಿಂದ ಪ್ರಶಂಸನ ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಮೆಡಲ್ ಕೊಡೋದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತೀವಿ. ಮತ್ತೆ ಅದೇ ರೀತಿಯಲ್ಲಿ ಇನ್ನ ಒಂದಷ್ಟು SBI ಪ್ರಕರಣದಲ್ಲಿ ಇನ್ನ ಒಂದಷ್ಟು ಆರೋಪಿಗಳ ತನಿಖೆ ಮತ್ತು ಅವರದ್ದು ದಸ್ತಗಿರಿ ಬಾಕಿ ಇದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಬೇಗ ಅತಿ ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡ್ತೀವಿ ಅಂತ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇದು ತಮ್ಮ ಮಾಹಿತಿಗೆ. ಇನ್ನೇನಾದ್ರೂ ತಮ್ಮದು ಪ್ರಶ್ನೆಗಳಿದ್ರೆ ನಾವು ಅದಕ್ಕೆ ಉತ್ತರ ಹೇಳ್ತೀವಿ. ಮನಗೋಳಿ ಪ್ರಕರಣದಲ್ಲಿ ಇನ್ನೊಂದು ಆರೋಪಿದು ಬಂಧನ ಬಾಕಿ ಇದೆ. ಅದು ಬಿಟ್ರೆ ಉಳಿದಿದೆಲ್ಲ ಪ್ರಕರಣದ ತನಿಖೆ ಆಲ್ಮೋಸ್ಟ್ 99% ಮುಗಿದಿದೆ. ಅದರಲ್ಲಿ ಚಡಚಣದಲ್ಲಿ ಇನ್ನ ಮೇನ್ ಆರೋಪಿಗಳು ಇಬ್ರು ಬೇಕಾಗಿದೆ, ಅವ್ರಿಗೆ ಹುಡುಕಾಟ ನಡೀತಿದೆ. ಅದು ಜಿಲ್ಲಾ ಪೊಲೀಸ್ ಅವರು ಅದನ್ನ ಬೇಗ ಮಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮನಗೋಳಿಲಿ ರಿಕವರಿ ಪೂರ್ಣ ಆಗಿದೆ, ಬಟ್ ಇದರಲ್ಲಿ ಚಡಚಣದಲ್ಲಿ ಇನ್ನ ರಿಕವರಿ ಆಗೋದು ಬಾಕಿ ಇದೆ. ಅರೌಂಡ್ 50% ಆಗಿದೆ. ರಾಜ್ಯದಲ್ಲಿ ನೋಡಿದ್ರೆ ಸರ್ ಬ್ಯಾಂಕ್ ಕಡೆ ಟಾರ್ಗೆಟ್ ಆಗಿದಾರಲ್ಲ ಸರ್, ಮಂಗಳೂರು ಈ ಕಡೆ ಬೀದರು ಕಲಬುರಗಿ ಎಲ್ಲ ಕಡೆ ಬ್ಯಾಂಕ್ಗಳ ದರೋಡೆ ಜಾಸ್ತಿ. ಕಳೆದ ಲಾಸ್ಟ್ ಜನವರಿಯಿಂದ ನೋಡಿದಾಗ ಇದು ತಾವ್ ಹೇಳೋದು ಒಂಥರ ಪರ್ಸೆಪ್ಷನ್ ಆ ತರ ಇದೆ. ಅದೇ ರೀತಿ ನಾವು ಆಲ್ ಇಂಡಿಯಾ ಫಿಗರ್ಸ್ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ತರ ಬರೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ತರ ಆಗ್ತಾ ಇರ್ತದಲ್ಲ. ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕ್ ಅಲ್ಲಿ ಇರ್ಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನ ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಮತ್ತು ಎಲ್ಲಾ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆ ಆಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ RBI ಏನ್ ಗೈಡೆನ್ಸ್ RBI ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಏನಾಗಿದೆ, ಈ ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ತರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮ್ಗೆ ಒಂದು ಅಭಿಪ್ರಾಯ ಇದೆ. ಇದನ್ನ DG ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBI ರೀಜನಲ್ ಡೈರೆಕ್ಟರ್ ಇದ್ದಾರೆ, ಅವರು ಕೂಡ ನಾವು ಕೂಡ ಅದಕ್ಕೆ ಅವರ ಗಮನ ಕೂಡ ಇದ್ರ ಬಗ್ಗೆ ಸೆಳೆತೀವಿ ನಾವು. ನೋಡ್ತಾ ಇದ್ರೆ ಸುಧಾರಿಸ್ತಾನೆ ಇಲ್ಲ. ಈ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾದ್ರೆ ಜೆರಾಕ್ಸ್ ಮಾಡ್ಲಿಕ್ಕೆ ಆಗ್ತಾರೆ, ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಕೆಲಸ ಅವ್ರದ್ದು ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೇಕಾಗಿಲ್ಲ. ಇದರಲ್ಲಿ 2 ವಿಚಾರ ಇದೆ. ಒಂದು, ವೆದರ್ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತದೆ. ಬಟ್ ಅವರು ಇಲಾಖೆ ಅವರು ಬ್ಯಾಂಕ್ ನ ಕೆಲಸದಲ್ಲಿ ಏನಾದ್ರು ನಿರ್ಲಕ್ಷ್ಯತೆ ನೋಡಿದ್ರೆ ಬ್ಯಾಂಕ್ ಅವರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈ ಮನಗೋಳಿ ಪ್ರಕರಣ ವಿಚಾರ ಸರ್, ಲಾಸ್ಟ್ ಟೈಮ್ CM ಅವ್ರಿಗೆ ನಾವು ಕೇಳಿದ್ವಿ ಸರ್, ಏನಾದ್ರು ರಿವಾರ್ಡ್ ಏನಾದ್ರು ಆ ರೀತಿ. ಅದು ನಾನೀಗ ಪ್ರೆಸ್ ಸ್ಟಾರ್ಟ್ ಮಾಡಿದಾಗ ಅದೇ ಹೇಳಿದೆ, ಯಾರು ಪ್ರಕರಣ ಏನು ತಂಡ ಯಾರು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಖಂಡಿತವಾಗಿ ಇಲಾಖೆ ಅವ್ರಿಗೆ ಶ್ರಮವನ್ನು ಅಪ್ರಿಶಿಯೇಟ್ ಮಾಡುತ್ತೆ. ಮತ್ತೆ ಅವ್ರಿಗೆ ಇಲಾಖೆ ಮಟ್ಟದಿಂದ ಏನೇನು ಗೌರವ ಸಲ್ಲಿಸಬೇಕು ಎಲ್ಲವನ್ನೂ ನಾವು ಸಲ್ಲಿಸ್ತೀವಿ. ನೀವು ಹೇಳಕ್ ಮುಂಚೆ ನೆನ್ನೆ ಕೂಡ ಅವ್ರಿಗೆ ಮನಗೋಳಿ ಸ್ಟೇಷನ್ ಹೋದಾಗ್ಲೂ ಕೂಡ ಅವ್ರಿಗೆ ಹೇಳಿದ್ವಿ ನಾವು. ನಮ್ದು ಪ್ರೆಸಿಡೆಂಟ್ ಮೆಡಲ್, CM ಮೆಡಲ್ ಎಲ್ಲ ಒಂದು ಸರ್ಟನ್ ಅಕೇಶನ್ಸ್ ಅಲ್ಲಿ ಕೊಡ್ತಾರೆ. ಅಕೇಶನ್ ಬಂದಾಗ ಅದಕ್ಕೆ ಏನ್ ಸಲ್ಲಬೇಕಾದ ಗೌರವ ಸಿಗ್ತದೆ ಅದು ಸಿಗ್ತದೆ.
ಸರ್, ಈ ಚರ್ಚಲ್ ಕೇಸಲ್ಲಿ ಅರೆಸ್ಟ್ ಆಗೋ ಕಾರಣಗಳೇ ಒಬ್ರು ವೆಪನ್ ಸಪ್ಲೈ ಮಾಡಿದವರು ಅಂತ ಇದೆ, ಇನ್ನು ಒಬ್ರು ಪಾತ್ರಧಾರಿ ಆರೋಪಿ ಬ್ಯಾಂಕ್ ದರೋಡೆಯಲ್ಲಿ ಭಾಗಿಯಾಗಿದ್ದಾನೆ. ಇನ್ನು ಉಳಿದವರು ಇನ್ನೊಂದಿಬ್ರು ಸಿಗ್ಬೇಕು. ಮಹಾರಾಷ್ಟ್ರ ಸರ್ಕಾರದಿಂದ ಪೊಲೀಸ್ ಎಲ್ಲ ಸಹಕಾರ 100%. See, all India service officers, IPS officers, they are all from same training. ಸೇಮ್ IPS ಆಫೀಸರ್ ಕರ್ನಾಟಕದಲ್ಲಿ ಯಾರಿದ್ದಾರೆ, ಮಹಾರಾಷ್ಟ್ರದಲ್ಲೂ ಅದೇ IPS ಆಫೀಸರ್ಗಳು ಅಲ್ಲೂ ಇದ್ದಾರೆ. ಕೋಆರ್ಡಿನೇಷನ್ಗೆ ಏನು ಸಮಸ್ಯೆ ಇಲ್ಲ. ನಾವು ಅದಕ್ಕೋಸ್ಕರನೇ ಇವರು ಜಿಲ್ಲಾ ಪೊಲೀಸ್ ಅವರಿಗೆ ಮಹಾರಾಷ್ಟ್ರ ಜಿಲ್ಲಾ ಅವ್ರ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಏನಿದೆ ಅದ್ರ ಜೊತೆ ಕೂಡ ಕ್ರೈಮ್ ಮೀಟಿಂಗ್ಸ್ ಮಾಡಿ ಅಂತ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೇವೆ. ಈಗ ನೀವು ಅವರು ನೆಕ್ಸ್ಟ್ 10-15 days ಅಲ್ಲಿ ಅನುಕೂಲ ನೋಡ್ಕೊಂಡು ಈಗ ಕ್ರೈಮ್ ಮೀಟಿಂಗ್, ನೇಬರಿಂಗ್ ಕ್ರೈಮ್ ಮೀಟಿಂಗ್ ಕೂಡ ಮಾಡ್ತಾರೆ. ಇದು ಬಿಟ್ಟು ತಾವು ಎಲ್ಲೆಲ್ಲೋ ಇದ್ದೀರಿ, ಬಿಗ ರೆಸ್ಪಾನ್ಸಿಬಿಲಿಟಿ ಇದೆ. ಹೇಟ್ ಸ್ಪೀಚ್ಗಳು ಕರ್ನಾಟಕದಲ್ಲಿ ಹೆಚ್ಚಾಗ್ತವೆ ಅನ್ಕೊಂಡು ಬಹಳ ಮಾಹಿತಿ ಇದೆ. ದಿನ ಬೆಳಗಾದ್ರೆ ಅದು ಹಿಂದೂ ಮುಸ್ಲಿಂ ವಿರುದ್ಧ ಸೋಷಿಯಲ್ ಮೀಡಿಯಾ ವಿರುದ್ಧ ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನಾರೇ ತಮ್ಮ ಕಡೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅದು ಯಾಸಿನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ಅದ್ರ ನಡೆಸೋದು, ಹೇಟ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದ್ರ ಇಮಿಡಿಯೇಟ್ ಆಗಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದೆ. ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದಿಂದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ದೀವಿ. ನಾವು ಹೇಟ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದನ್ನ ಕಾನೂನುಬದ್ಧವಾಗಿ ಲೀಗಲ್ ಒಪಿನಿಯನ್ ತಗೊಂಡು ಅದ್ರದ್ದೇನಾದ್ರೂ ಕಾನೂನು ಉಲ್ಲಂಘನೆ ಆಗಿದ್ರೆ ಇಮಿಡಿಯೇಟ್ FIR ಮಾಡಿ ಮುಂದೆ ಕ್ರಮ ತಗೊಳ್ಳಿದ್ವಿ. ಆರೋಪ ಏನಾಗುತ್ತೆ ಸರ್, ಸಾಮಾನ್ಯ ಜನರು ಯಾವ್ದು ಹೇಟ್ ಸ್ಪೀಚ್ ಇದ್ರೆ ಸುಮುಟೋ ಆಗ್ತಾರೆ, ಅವ್ರಿಗೆ ಒಳಗಾಗ್ತಾರೆ. ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು, ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದ್ದವರು ಅವ್ರು ಹೇಳಿದ್ರೆ ಅಲ್ಲಿ ಅವ್ರಿಗೂ ಬಹಳ ಡಿಲೇ ಆಗ್ಬಿಡುತ್ತೆ. ಅವ್ರಿಗೆ ಯಾವ ಕಾನೂನು ಆತರ ಏನು ನನಗೆ ಅಭಿಪ್ರಾಯ ಬರಲಿಲ್ಲ. ಬಹಳಷ್ಟು ಕೇಸ್ಗಳು ಆಗಿದಾವೆ, ಕೆಲವೆಲ್ಲ ಹೈಕೋರ್ಟ್ ಅಲ್ಲಿ ಇದಾವೆ. ಹಂಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ ಹೋಗ್ತಾ ಇದಾರೆ. ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡಕ್ ಆಗುದಿಲ್ಲ. FIR ಮಾಡೋದು ಮತ್ತೆ ನೋಟಿಸ್ ಕೊಡೋದು ಪ್ರಕ್ರಿಯೆ 100% ಎಲ್ಲ ಇಲಾಖೆಯಿಂದ ಆಗಿದೆ. SP ಅವ್ರು ಬ್ರೀಫ್ ಮಾಡ್ತಾರೆ, ಡೀಟೇಲ್ಸ್ ಅವ್ರು ಕೊಡ್ತಾರೆ. 7:30 ಗಂಟೆ ಮಧ್ಯದಲ್ಲಿ 3 ಜನ ಆರೋಪಿತರು ಸುಮಾರು 20 kg ಚಿನ್ನಾಭರಣ ಮತ್ತೆ 1,04,00,000 ಹಣವನ್ನು ಲುಚ್ಕೊಂಡು ಹೋಗಿದ್ದು. ಆ ಪ್ರಕರಣದಲ್ಲಿ ಈಗಾಗಲೇ ನಿರ್ಜಂಗಿಯಲ್ಲಿ ಏನು ವೆಹಿಕಲ್ ಅಪಘಾತ ಆಗಿ ಕರ್ಕೊಂಡು ಬೀಳುತ್ತೆ, ಆ ವೆಹಿಕಲ್ ನಿಂದ ನಾವು 8.8 ಗ್ರಾಮ್ ಚಿನ್ನ ಮತ್ತು ಕೈಗೊಂಡಾಗ ನನಗೆ 2 ದಿನದಲ್ಲಿ ಅಂದ್ರೆ ಒಂದು 2 days ಆದ್ಮೇಲೆ ಒಂದು ಪಾಲು ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗ್ ಅಲ್ಲಿ ಒಂದು ಬರೀ ಆರೋಪಿ ತಪ್ಪಿಸ್ಕೊಂಡು ವಿದ್ಯಾರ್ಥಿ ಊರಿಂದ ಕ್ಯಾರಿ ಮಾಡ್ಕೊಂಡು ಆಗದೆ ಇರೋಗೋಸ್ಕರ ಅದನ್ನ ಪಾಲ್ಬಿಲ್ ಮನೆ ಮೇಲೆ ಬಿಟ್ಟಿದ್ದಾರೆ ಅನ್ನೋದು ನಮ್ಮ ತನಿಖೆ ಅಂತ ಕಂಡು ಬರ್ತಾ ಇದೆ. ಅಲ್ಲಿ ಸಿಕ್ಕಿರುವಂತ ಬ್ಯಾಗ್ ಅಲ್ಲಿ 6.54 kg ಚಿನ್ನ ಸಿಗುತ್ತೆ. ತದನಂತರ ಬ್ಯಾಗ್ನಲ್ಲಿ ಇದ್ದಂತ ಜನ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ, ಇದ್ದಂತ ಜನ ಒಂದು ಪೊಪ್ಪಳ ಚೀಲದಲ್ಲಿ ತುಂಬಿದಂತ ಏನು ಚಿನ್ನ ಮತ್ತೆ ದುಡ್ಡು ಇತ್ತು, ಅದು ಜನ ತಗೊಂಡಿದ್ರು. ಅದನ್ನ ಅವ್ರು ಹೋಗಿ ನಾವು ಇದು ಬ್ಯಾಂಕ್ ನಿಂದ ಈ ರೀತಿ ಕಳ್ಳತನ ಆಗಿ ಬಂದಿರೋದು, ಇದು ದರೋಡೆ ಆಗಿ ಬಂದಿರೋದು, ಆ ಹಿನ್ನೆಲೆಯಲ್ಲಿ ಯಾರ್ಯಾರು ಇದರ ಮರಳಿಸಿ ಅಂತ ಹೇಳಿ ಅವರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ 15 ಜನರಿತ್ರ 1.587 kg ಗೋಲ್ಡ್ ಮತ್ತೆ 44,25,060 ರೂಪಾಯಿ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ. ಸುಮಾರು ಈ ಪ್ರಕರಣದಲ್ಲಿ ಈಗ 4 ಜನ ಆರೋಪಿತರನ್ನ ನಾವು ಬಂಧಿಸಿದೀವಿ. ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂತ ಒಬ್ಬ ಪ್ರಮುಖ ಆರೋಪಿ ಈತ ಮಹಾರಾಷ್ಟ್ರ ಮೂಲದವನು. ಅದನ್ನು ಕೂಡ ನಾವು ಬಂಧನ ಮಾಡಿದೀವಿ. ಅಫೆನ್ಸ್ ಯೂಸ್ ಮಾಡಿದಂತ ಒಂದು ಬೈಕ್ ಮತ್ತೆ ಆತನಿಂದ ಚಿನ್ನಾಭರಣವನ್ನ ಕೂಡ ರಿಕವರಿ ಮಾಡಿದೆ. ಅದನ್ನ ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆದಂತ ಇನ್ನಿಬ್ಬರ ಆರೋಪಿತರು ಏನಿದ್ದಾರೆ ಅವರದ ಯಾರು ಏನು ಅನ್ನುವಂತ ಮಾಹಿತಿಯು ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ. ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಮತ್ತೆ ಈ ಪ್ರಕರಣದಲ್ಲಿ ಅವ್ರು ಏನು ಬಂದೂಕನ್ನ ಯೂಸ್ ಮಾಡಿದ್ರು ಅದನ್ನ ನಾವು ತಾಂತ್ರಿಕ ತನಿಖೆ ಅಂತ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಗಳನ್ನ ತುಳ್ಕೊಂಡು ತಗೊಂಡಿದ್ದಾರೆ. ಆ ಕಂಟ್ರಿ ಮೇಡ್ ವೆಪನ್ಸ್ ಗಳನ್ನ ಸಪ್ಲೈ ಮಾಡಿದಂತಹ 3 ಜನ ಆರೋಪಿತರನ್ನ ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವ್ರನ್ನ ಕೂಡ ಈಗ
ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಒಟ್ಟು ಸುಮಾರು 9.01 ಕೆಜಿ ಬಂಗಾರ, 86,31,220 ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಇನ್ನುಳಿದಂತ ಆರೋಪಿತರನ್ನ ಮತ್ತೆ ಇನ್ನುಳಿದಂತ ಮಾಲನ್ನ ಆದಷ್ಟು ಬೇಗ ನಾವು ಜೊತೆ ಮಾಡ್ತೀವಿ. ಬ್ಯಾಂಕ್ ಅಧಿಕಾರಿಗಳು ಯಾರು ಶಾಮೀಲಿರು ಅಂತ ಏನಾದ್ರು ಮಾಹಿತಿ ಆಸ್ ಆಫ್ ನಾವು ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ಯಾವುದೋ ಆ ರೀತಿ ಕಂಡು ಬಂದಿಲ್ಲ. ಮಹಾರಾಷ್ಟ್ರದ ಆರೋಪಿ ಹೆಸರೇನು? ತನಿಖೆ ಇತ್ತಂದ್ರೆ ಅಂತ ಅದನ್ನ ಈಗ ಬಹಿರಂಗಗೊಳಿಸ್ತಾ ಇಲ್ಲ. ಸೊ ಟೈಮ್ ಬಂದಾಗ ತನಿಖೆ ಸಂಪೂರ್ಣ ಆದ್ಮೇಲೆ ಸರ್ ಇದೆಲ್ಲ ಚಿನ್ನ ಗ್ರಾಮದಲ್ಲೇ ಸಿಕ್ಕಿರೋದು ಸರ್ ಅಥವಾ ಆರೋಪಿಗಳಿಂದ ಏನಾದ್ರು? ನಾನು ಅದನ್ನ ಪಟ್ಟಿ ನಿಮಗೆ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಒಂದು ಕಾರಲ್ಲಿ, ಒಂದು ಪಾಳು ಬಿದ್ದ ಮನೆಯಲ್ಲಿ, ಒಂದು ಜನರಿಂದ ಮತ್ತು ಒಂದು ಆರೋಪಿಯಿಂದ 4 ಹಂತಗಳಲ್ಲಿ ರಿಕವರಿ ಆಗಿದೆ. ಒಟ್ಟು ದರೋಡೆಕೋರು ಎಷ್ಟಿದೆ ಸರ್? ಅದು 3 ಅಥವಾ 4? 3 ಜನ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಒಬ್ಬನು ಸಿಕ್ಕಿದ್ದಾನೆ, ಇನ್ನಿಬ್ರು ಸಿಗಬೇಕು. ಇವ್ರು ಏನ್ ವೆಪನ್ ಸಪ್ಲೈ ಮಾಡಿದ್ದಾರೆ, ವೆಪನ್ ಸಪ್ಲೈ ಮಾಡುವಂತ 3 ಜನ ಕೂಡ ಸಿಕ್ಕಿದ್ದಾರೆ. ಮನಗುಳಿ ಕೇಸಲ್ಲಿ ವೆಲ್ ರೇಖೆ ಮಾಡಿ ಸಾಕಷ್ಟು ತಯಾರಿ ಮಾಡಿದ್ರು. ಈ ತರನೇ ಇದನ್ನ ಚರ್ಚೆದಲ್ಲೇ ಜಸ್ಟ್ ಹೌ ಇದ್ರ ಬಗ್ಗೆ ನಾನು ಮಾಹಿತಿ ಪಡ್ಬೋದು. ಕಮ್ 2 ಟೈಮ್ಸ್ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಬಂದು ಹೋಗಿದ್ದಾರೆ. ಈ ಬ್ಯಾಂಕ್ ಟೈಮಿಂಗ್ಸ್ ಅನ್ನ ಅಬ್ಸರ್ವೇಷನ್ ಮಾಡಿದ್ದಾರೆ. 4:15ಗೆ RBI ಗೈಡೆನ್ಸ್ ಕ್ಲೋಸ್ ಆಗ್ಬೇಕು. ಬಹಳ ಅಂದ್ರೆ ಕ್ಯೂ ಅಲ್ಲಿ ಇದ್ದವ್ರು ಎಲ್ಲ ಕ್ಲಿಯರ್ ಆಗ್ಬೇಕಂದ್ರೆ 5 ಗಂಟೆ ಆಗ್ಬೇಕು. ಸುಮಾರು 6:30ವರೆಗೂ ಕೂಡ ಸಾರ್ವಜನಿಕರನ್ನ ಒಳಗಡೆ ಬಿಟ್ಕೊಂಡಿದ್ದಾರೆ. ಅಂದ್ರೆ ಅಕೌಂಟ್ ಓಪನ್ ಮಾಡಕ್ ಬಂದಿರ್ಬೋದು, ಲೋನ್ ಸ್ಯಾಂಕ್ಷನ್ ಆದವ್ರು ಬಂದಿರ್ಬೋದು. ಆ ರೀತಿಯಾಗಿ ಇದು 6:30 ವರೆಗೂ 7 ವರೆಗೂ ಕೂಡ ಆಪರೇಟ್ ಆಗ್ತಾ ಇರೋದ್ರಿಂದ ಆರೋಪಿ ಏನ್ ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗ್ಲೂ ಕೂಡ 4:15ಗೆ ಬಂದಿದ್ದಾರೆ. ಸುಮಾರು 6:30ವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಮುಗಿದು ಮಾಡಿದ್ದಾರೆ ಮುಂಚೆ ಬಂದಾಗ. ಆರೋಪಿ ಅವತ್ತಿನ ದಿನ ಅಫೇರ್ಸ್ ದಿನ ಕೂಡ 4:15ಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನಲ್ ಅನ್ನ ಕೊಟ್ಟು ಓಪನ್ ಮಾಡ್ಬೇಕು ಅಂತಂತೇಳಿ ಅಲ್ಲಿ ಸುಮಾರು 2 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಹೊರಗಡೆ ಇದ್ದಂತ ಜನ ಕಡಿಮೆ ಆದ್ಮೇಲೆ, ಎಂಪ್ಲಾಯೀಸ್ ಗಳು ಕಡಿಮೆ ಆದ್ಮೇಲೆ ಹೊರಗಡೆ ಇದ್ದಂತ ತನ್ನ ಇನ್ನಿಬ್ಬರು ಏನು ತಂದಿದ್ರು ಅವ್ರನ್ನ ಒಳಗಡೆ ಕರ್ಕೋತಾನೆ. ಒಳಗಡೆ ಇದ್ದಂತ 6 ಜನ ಎಂಪ್ಲಾಯೀಸ್ ಮತ್ತೆ 4 ಜನರನ್ನ ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿದ್ದಂತ ದುಡ್ಡು ಮತ್ತೆ ಒಡವೆಯನ್ನ ತಗೊಂಡು ಹೋಗ್ತಾರೆ. ಸರ್ ಸಮಯ ಮೀರಿ ಬ್ಯಾಂಕ್ ಕಾರ್ಯಾಚರಣೆ ನಡೆದಿದೆ ಸರ್. ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾನು, ಜಿಲ್ಲಾಧಿಕಾರಿ ಅವರು, ಎಲ್ಲಾ ಬ್ಯಾಂಕ್ ಸುಮಾರು 360 ಬ್ಯಾಂಕ್ಸ್ ಏನಿದೆ ಅವರನ್ನ ಮೀಟಿಂಗ್ ಮಾಡ್ಬಿಟ್ಟು ಅವ್ರಿಗೆ 8 ಪುಟಗಳ ಒಂದು SOP ಗಳನ್ನ ಕೊಟ್ಟಿದೀವಿ, ಡೂಸ್ ಅಂಡ್ ಡೋಂಟ್ಸ್ ಕೊಟ್ಟಿದೀವಿ. RBI ಗೈಡೆನ್ಸ್ ಏನೇನ್ ಮಾಡಬೇಕು ಅಂತ ಕೂಡ ಹೇಳಿದೀವಿ. ಅದೇ ರೀತಿ ಕೂಡ ನಮ್ಮ ಪೊಲೀಸ್ ಎಕ್ಸ್ಪೀರಿಯನ್ಸ್ 2 ಕೇಸಸ್ ಗಳಲ್ಲಿ ಏನಿದೆ ಅದನ್ನ ಕೂಡ ಪಟ್ಟಿ ಮಾಡಿ ಕೊಟ್ಟಿದೀವಿ. ಸೊ ಇವುಗಳನ್ನ ಚಾಚು ತಪ್ಪದೆ ಮಾಡಿ ಅಂತಂತೇಳಿ ಅವ್ರಿಗೆ 3 ವಾರಗಳ ಗಡುವು ಕೊಟ್ಟಿದೆ. ಈಗಾಗಲೇ 2 ವಾರ ಆಗಿದೆ. ಇನ್ನೊಂದು ವಾರದಲ್ಲಿ ಅವ್ರು ಮಾಡ್ಬೇಕು ಅಂತ ನಾವ್ ಹೇಳಿದೀವಿ. ಈ ಪ್ರಕರಣದಲ್ಲೂ ಕೂಡ ಸುಮಾರು 7 ತಂಡಗಳನ್ನ ನಾವು ರಚನೆ ಮಾಡಿದೀವಿ. ಸೊ ಇನ್ನೂ ತಂಡಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆದಷ್ಟು ಬೇಗ ಇನ್ನುಳಿದ ಆರೋಪಿತರನ್ನ ಕೂಡ ನಾವು ಪತ್ತೆ ಮಾಡ್ತೀವಿ. ಆಮೇಲೆ ಅದೇ ರೀತಿ ಮನಗುಳಿ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ 15 ಆರೋಪಿತರ ಹೆಸರ ಉಳಿದಂತಹ ನಿಮಗೆ ಲಾಸ್ಟ್ 2 ಟೈಮ್ಸ್ ಕೊಟ್ಟಿರೋ ಇದರಿಂದ ಉಳಿದಂತ 4.8 ಕೆಜಿ ಗೋಲ್ಡ್ ಮತ್ತೆ 22 ಲಕ್ಷ ಫರ್ದರ್ ರಿಕವರಿ ಆಗಿದೆ. ಅದನ್ನು ಕೂಡ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಈಗಾಗಲೇ ಕೇಸನ್ನ ಚಾರ್ಜ್ ಮಾಡಲಾಗಿದೆ. ಮತ್ತೆ ಮುದ್ದೇಬಿಹಾಳ್ ಕೇಸು ಏನು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರದ್ದು ಮನೆಯಲ್ಲಿ ಕಳ್ಳತನ ಆಗಿತ್ತು, ಅದು ಸಂಪೂರ್ಣವಾದಂತಹ ರಿಕವರಿ ಆಗಿದೆ. 3 ಜನ ಆರೋಪಿತರು ಬೆಳಗಾವಿ ಜಿಲ್ಲೆಯವರು, ಲಾಂಗ್ರೂಫ್ ತಾಲೂಕಿನವರು, ಅವ್ರನ್ನ ಕೂಡ ಅರೆಸ್ಟ್ ಮಾಡಿ ಸಂಪೂರ್ಣವಾದಂತ ರಿಕವರಿ ಮಾಡಿ ಅವ್ರನ್ನೂ ಕೂಡ ನಾವೀಗ ನ್ಯಾಯಾಂಗದಲ್ಲಿ ಕೊಡ್ತೀವಿ. ಮನಗುಳಿ ಕೇಸಲ್ಲಿ ಗೋಲ್ಡ್ ಎಲ್ಲ ಮೆಲ್ಟ್ ಮಾಡಿಬಿಟ್ಟಿದ್ರು. ಅದ್ರ ಯಾವ್ದು ಆಕ್ಚುಲಿ ಒರಿಜಿನಲ್ ಇದೆ ಅಂತ ಗೊತ್ತೇ ಆಗ್ತಿದ್ದಿಲ್ಲ. ಇಲ್ಲಿನೂ ಅದೇ ಆಗಿದೆ ಅಥವಾ ಇಲ್ಲ ಇದ್ರಲ್ಲಿ ಈಗ ಏನ್ ಸಿಕ್ಕಿದೆ ಎಲ್ಲ ಆರ್ನಮೆಂಟ್ಸ್ ಇದೆ, ಅದೇ ರೀತಿ ಐಡೆಂಟಿಫೈ ಗೋಲ್ಡ್